ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ದಶೇತಿ ಸರ್ವಮುದಿಷ್ಟಂ ಅಂತ ಹೇಳ್ತಾರೆ. 10 ಪೂರ್ಣದ ಸಂಕೇತ ಅಂತ ಹೇಳಿದೆ. ಸೊ ಏನಾಗುತ್ತೆ ಅಂದರೆ ಹಿಂದಿನ 9 ಅಂಕೆಗಳ ಪುನರಾವರ್ತಿಯೇ ಮುಂದಿನ ಎಲ್ಲ ಸಂಖ್ಯೆಗಳು ಕೂಡ. ಆ 9ಕ್ಕೆ ಅಂಥ ಮಹತ್ವ ಇದೆ. ಅದನ್ನೇ ನಾನು ಅವತ್ತು 18ರ ನಂಟು ಅಂತಲೂ ಹೇಳಿದ್ದು. ಎಲ್ಲವೂ 18ಕ್ಕೆ ಬರುತ್ತೆ, ಇಲ್ಲ 9ಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಅದೇ ತರಹ ಹತ್ತಿರದ್ದು ನೋಡೋದಾದರೆ ಈಗ ಭಗವಂತನ ನಾವು ತಿಳಿಯಬೇಕಾದ ಮುಖ್ಯವಾದ ಅವತಾರಗಳು 10 ಎಲ್ಲವೂ ಗೊತ್ತಿದೆ ಎಲ್ರಿಗೂ. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ ಅಥವಾ ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಕೆಲವರು ಏನಂತಾರೆ ಅಂದರೆ ಇಲ್ಲಿ ಬುದ್ಧನನ್ನು ಸೇರಿಸೋದಿಲ್ಲ, ಬಲರಾಮನನ್ನು ಸೇರಿಸಿ 10 ಅವತಾರ ಅಂತಾರೆ. ಅದನ್ನು ಆಚಾರ್ಯರು ಒಪ್ಪಲಿಲ್ಲ. ಮತ್ತು ಕೆಲವರು ಬಂಗಾಲ ಪಂಥದವ್ರು ಏನು ಹೇಳ್ತಾರೆ ಅಂದರೆ ಕೃಷ್ಣಂದೂ 10 ಅವತಾರದಲ್ಲಿಲ್ಲ, ಕೃಷ್ಣ ಪೂರ್ಣಾವತಾರದವನು, ಅವನೇ ಶ್ರೀಮನ್ನಾರಾಯಣ. ಅದಕ್ಕೆ ಬದಲಾಗಿ ಕೃಷ್ಣ ಮತ್ತು ಬುದ್ಧ ಮತ್ತು ಬಲರಾಮನನ್ನು ಸೇರಿಸ್ಕೋತಾರೆ, ಕೃಷ್ಣನನ್ನು ತೆಗೆದು. ಬಂಗಾಲ ಪಂಥದವರೆಲ್ಲ ಇದೆರಡೂ ತಪ್ಪು. ಕರೆಕ್ಟಾದ 10 ಅವತಾರಗಳು ಆಚಾರ್ಯರ ಪ್ರಕಾರ, ಅಂದರೆ ಮಧ್ವಾಚಾರ್ಯರ ಪ್ರಕಾರ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಇದು 10 ಅವತಾರಗಳಾಯಿತು. ಮತ್ತು ಇನ್ನು ನೆಕ್ಸ್ಟ್ ಏನು ಹೇಳೋದಾಯಿತು ಅಂತಂದರೆ ಆಧ್ಯಾತ್ಮವನ್ನು ಸೇರುವ 4 ವೇದಗಳು ಅಂತ ಹೇಳಿದೆ. ಅದರ ಮುಖ್ಯದಲ್ಲಿ ಉಪನಿಷತ್ತುಗಳು 10. ಆ ವೇದಗಳಿಗೆ ತಕ್ಕಂಥ ವೇದಗಳ ಜೊತೆಯಲ್ಲಿ ಬರುವ 10 ಉಪನಿಷತ್ತುಗಳು 4 ವೇದಕ್ಕೆ. ಅದು ಯಾವ್ಯಾವುದು ಅಂದರೆ ಋಗ್ವೇದದಿಂದ 1 ಉಪನಿಷತ್ತಾಗುತ್ತೆ, ಅದು ಮಹಾತರೇಯ ಉಪನಿಷತ್ತು ಅಥವಾ ಮಹೀತರೇಯ ಉಪನಿಷತ್ತು, ಎರಡೂ ಹೇಳ್ಬೋದು. ನೆಕ್ಸ್ಟು ಸಾಮದಿಂದ 2 ಉಪನಿಷತ್ತಾಗುತ್ತೆ, ಸಾಮವೇದದಿಂದ ಛಾಂದೋಗ್ಯ ಉಪನಿಷತ್ತು ಮತ್ತು ತಲವಾಕಾರ ಉಪನಿಷತ್ತು ಅಥವಾ ಕೇನೋಪನಿಷತ್ತು ಅಂತ ಹೇಳ್ತಾರೆ ಅದನ್ನು. ನೆಕ್ಸ್ಟು ಅಥರ್ವದಿಂದ 3 ಉಪನಿಷತ್ತುಗಳು ಬಂದವು. ಅಥರ್ವ ವೇದದ್ದು ಅಥರ್ವಣೋಪನಿಷತ್ತು ಅಥವಾ ಮಾಂಡೂಕೋಪನಿಷತ್ತು, ಅಥರ್ವಣೋಪನಿಷತ್ತು ಅಥವಾ ಮುಂಡಕೋಪನಿಷತ್ತು ಅಂತಾರೆ ಅದನ್ನು. ನೆಕ್ಸ್ಟು ಮಾಂಡೂಕೋಪನಿಷತ್ತು ಅಥರ್ವ ವೇದದ್ದೇ ಸೇರಿದ್ದು. ನೆಕ್ಸ್ಟು ನಾನು ನಿಮಗೆ ಹೇಳಿದ್ದೆ, ಪಿಪ್ಪಲಾಯನರು ಬರ್ತಾರೆ ಷಟ್ಪ್ರಶ್ನೋಪನಿಷತ್ನಲ್ಲಿ ಅಂತ. ಆ ಷಟ್ಪ್ರಶ್ನೋಪನಿಷತ್ತು ಕೂಡ ಅಥರ್ವ ವೇದದಲ್ಲಿ ಸೇರುವಂಥದ್ದು. ನೆಕ್ಸ್ಟು ಯಜುರ್ವೇದದಿಂದ 4 ಉಪನಿಷತ್ತುಗಳು ಬರುತ್ತೆ. ಅದರಲ್ಲಿ ಶುಕ್ಲ ಯಜುರ್ವೇದದ್ದು 2 ಮತ್ತು ಶುಕ್ಲ ಯಜುರ್ವೇದದ್ದು ಯಾವುದಪ್ಪ ಅಂದರೆ ಕಣ್ವ ಶಾಖೆಯಿಂದ 2 ಆಯಿತು. ಬೃಹದಾಕಾರಣ್ಯ ಉಪನಿಷತ್ತು, ಯಾಜ್ಞೇಯ ಮಂತ್ರೋಪನಿಷತ್ತು ಅಥವಾ ಈಶೋಪನಿಷತ್ತು, ಈಶಾವಾಸ್ಯ ಉಪನಿಷತ್ತು ಅಂತ ಹೇಳ್ತಾರೆ ಕೂಡ ಅದನ್ನು. ನೆಕ್ಸ್ಟು ಕೃಷ್ಣ ಯಜುರ್ವೇದದ್ದು ತೈತ್ರೇಯ ಉಪನಿಷತ್ತು ಅಥವಾ ತೈತ್ರೇಯ ಶಾಖೆಯಿಂದ ಬಂದಂಥದ್ದು. 2 ಕೂಡ 1. ಕೃಷ್ಣ ಯಜುರ್ವೇದದಿಂದ 2 ಶಾಖೆ ಆಯ್ತದು. ಅದರಲ್ಲಿ ಕಟಶಾಖೆ ಮತ್ತು ತೈತ್ರೇಯ ಶಾಖೆ ಅನ್ನೋದು. ಅದರಲ್ಲಿ 2 ಒಂದೊಂದರದ್ದು ಉಪನಿಷತ್ತುಗಳು ತೈತ್ರೇಯ ಉಪನಿಷತ್ತು ಮತ್ತು ಕಾಟೋಪನಿಷತ್ತು. ಅದರದ್ದು ಹೆಸರು ಹಾಗಾಗೇ ಇದೆ. ತೈತ್ರೇಯ ಶಾಖೆಯಿಂದ ಬಂದಂಥದ್ದು ತೈತ್ರೇಯ ಉಪನಿಷತ್ತು, ಕಟಶಾಖೆಯಿಂದ ಬಂದಂಥ ಕಾಟೋಪನಿಷತ್ತು. ಹೀಗೆ ಒಟ್ಟು 4 ವೇದದಿಂದ 10 ಪ್ರಧಾನ ಉಪನಿಷತ್ತುಗಳಾದವು. ಯಾವ್ಯಾವುದು ಉಪನಿಷತ್ತು ಅಂತ ಒಂದು ಸರ್ತಿ ಮತ್ತೆ ನೋಡ್ಬಿಡೋಣಂತೆ. ಮೊದಲನೇದು ಮಹಾದಿತೈರೇಯ ಉಪನಿಷತ್ತು, ಎರಡನೇದು ಛಾಂದೋಗ್ಯ ಉಪನಿಷತ್ತು ಅಥವಾ ತಲವಾಕ ಉಪನಿಷತ್ತು ಅಥವಾ ಕೇನೋಪನಿಷತ್ತು. ಅಥರ್ವದಿಂದ 3 ಆಯಿತು, ಅಥರ್ವಣೋಪನಿಷತ್ತು. ಅದರಲ್ಲಿ ಮುಂಡೋಕೋಪನಿಷತ್ತು ಅಂತ ಹೇಳ್ತಾರೆ, ಮತ್ತು ಇನ್ನೊಂದು ಮಾಂಡೋಕೋಪನಿಷತ್ತು ಮತ್ತು ಷಟ್ಪ್ರಶ್ನೋಪನಿಷತ್ತು. ಯಜುರ್ವೇದದಿಂದ 4 ಆದವು. ಅದರಲ್ಲಿ 2 ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ. ಶುಕ್ಲ ಯಜುರ್ವೇದದ್ದು ಕಾಣ್ವ ಶಾಖೆಯಿಂದ 2 ಬೃಹದಾಕಾರಣ್ಯ ಉಪನಿಷತ್ತು, ಯಾಜ್ಞೇಯ ಮಂತ್ರೋಪನಿಷತ್ತು ಅಥವಾ ಈಶಾವಾಸ್ಯ ಉಪನಿಷತ್ತು ಅಂತಾರೆ. ಕೃಷ್ಣ ಯಜುರ್ವೇದದಿಂದ ತೈತ್ರೇಯ ಶಾಖೆಯಿಂದ ಕಟಶಾಖೆ 2 ಆಯಿತು, ಅದು ಕೂಡ ಕವಲೊಡೆದು. ಅದು ತೈತ್ರೇಯ ಉಪನಿಷತ್ತು ಮತ್ತು ಕಾಟೋಪನಿಷತ್ತು. ಹೀಗೆ 10 ಉಪನಿಷತ್ತುಗಳಾದವು ಅಲ್ಲಿಂದ ಮುಂದಕ್ಕೆ. ನೆಕ್ಸ್ಟು ಪಿತೃದೇವತೆಗಳ ಗಣ ಕೂಡ 100 ಮಂದಿಗೆ 10 ಮಂದಿ ಪ್ರಧಾನ ಪಿತೃಗಳು. ಅದರಲ್ಲಿ ಯಾರ್ಯಾರವರು ಅಂತಂದರೆ ಯಮ, ಸೋಮ, ಕವ್ಯವಾಹ, ಸೋಮಸದರು, ಅಗ್ನಿಶ್ವಾತರು ಮತ್ತು ಬಹಿಷ್ಕೃತರು, ಸೋಮಪರು, ಹವಿರ್ಭುಜರು, ಅಜ್ಜಪರು ಮತ್ತು ಸುಕಾಲಿಗಳು ಅಂತ ಅವರು 10 ಜನ ಪಿತೃದೇವತೆಗಳು. ಅದರಲ್ಲಿ 100 ಜನ ಪಿತೃಗಳು ಅವ್ರ ಕೆಳಗಡೆ ಇರ್ತಾರೆ. ಇದು ಪಿತೃದೇವತೆಗಳ ಗಣ ಆಯಿತು, ಪಿತೃಗಳ ಗಣ. ನೆಕ್ಸ್ಟು ವಿಶ್ವದೇವತೆಗಳು ಕೂಡ 10 ಮಂದಿ. ಇದರಲ್ಲಿ ವಿಶ್ವೇ ದೇವತೆಗಳು ಅಂತ ಹೇಳ್ತಾರೆ, ಪಿತೃದೇವತೆಗಳು ಮತ್ತು ವಿಶ್ವೇ ದೇವತೆಗಳು, ಅದು ಕೂಡ 10 ಮಂದಿ. ಕ್ರತು, ದಕ್ಷ, ವಸು, ಸತ್ಯ, ಕಾಮ, ಕಾಲ, ಧುರಿ, ಲೋಚನ,
ಪುರೂರವ, ಆರ್ಧವ ಅಂತ. ಆಗ್ನೇಯ ಕಲೆಗಳಲ್ಲೂ ಕೂಡ 10 ಬಂತು. ಅದು ಹೆಸರುಗಳು ಬೇಡ, ಕನ್ಫ್ಯೂಸ್ ಆಗ್ತದೆ. ಯಜ್ಞ ಸಮಾಧಾನದಿಂದ ದಶದ್ರವ್ಯಗಳು ಶುರುವಾಯಿತು. ಅದು ಹೋಮಕ್ಕೆ ಉಪಯೋಗಿಸೋವಂಥದ್ದು ನಾವು ಗೊತ್ತಿದೆ ಅದೆಲ್ರಿಗೂ. ಎಣ್ಣೆ, ಹಾಲು, ಮೊಸರು, ಸೋಮರಸ, ತುಪ್ಪ, ನೀರು, ಅಕ್ಕಿ, ಚರು, ಯುವಾಗು ಅಥವಾ ಅಂಬಲಿ ಅಂತಾರದನ್ನು, ಮತ್ತು ಫಲಗಳು ಕೂಡ ಉಪಯೋಗಿಸ್ತೀವಿ ನಾವು ಹೋಮಕ್ಕೆ. ದಾನಗಳಲ್ಲಿ ಪ್ರಧಾನವಾಗಿ 10 ದಾನಗಳು ಬಂದವು. ದಾನ ಕೊಡೋದು ನಾನು ಹೇಳ್ತಾ ಇರೋದು. ಗೋದಾನ, ಭೂದಾನ, ಚಿನ್ನ, ಬೆಳ್ಳಿ, ವಸ್ತ್ರ, ಎಳ್ಳು, ಧಾನ್ಯಗಳು, ತುಪ್ಪ, ಬೆಲ್ಲ, ಉಪ್ಪು 10 ಬಂತಲ್ಲಿ. ಹಿಂದೆ ಪ್ರಜಾಪತಿಗಳು ಅಂತ ಬಂದಿದ್ದರು. ನಾನು ನಿಮ್ಗೆ ಹೇಳಿದ್ದೆ ಪ್ರಜಾಪತಿಗಳು ಅಂಥೇಳಿ. ಅದರಲ್ಲಿ ಜೊತೆಗೆ 10 ಪ್ರಜಾಪತಿಯ ಚತುರ್ಮುಖನೂ ಸೇರಿದಾಗ ಅದರಲ್ಲಿ 9 ಬಂದಿತ್ತು ಪ್ರಜಾಪತಿಗಳು. ಅದರಲ್ಲಿ ಚತುರ್ಮುಖನೂ ಸೇರ್ತಾನೆ, ಚತುರ್ಮುಖ ಬ್ರಹ್ಮನೂ ಕೂಡ. ಆವಾಗ 10 ಪ್ರಜಾಪತಿಗಳಾಗ್ತಾರೆ. ಅದಾದಮೇಲೆ ನೆಕ್ಸ್ಟು ನೋಡೋದಾಯಿತು ಅಂದರೆ 10ರದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ನೊಂದು, ಸಾಹಿತ್ಯಕ್ಕೆ ಬಂದಾಗ 10 ಮಗಲುಗಳಿವೆ. ಅದಕ್ಕೆ ಇದಿದೆ. ಮುಖ್ಯವಾಗಿ ದೃಶ್ಯ, ಕಾವ್ಯ ಪ್ರಭೇದಗಳು 10, ನಾಟಕದಲ್ಲಿ ಪೌರಾಣಿಕ, ಐತಿಹಾಸಿಕ, ಪ್ರಕರಣದಲ್ಲಿ ಸಾಮಾಜಿಕ ರೂಪಕಲೆ, ಬಾಣದಲ್ಲಿ ಏಕಪಾತ್ರಾಭಿನಯ, ಪ್ರಹಸನದಲ್ಲಿ ರೌದ್ರಪ್ರಸವಪ್ರದವಾದಂಥದ್ದು, 4 ಅಂಕಗಳ ಇತಿಹಾಸ ರೂಪಕ, ಮತ್ತು ಸಮಾವಕಾರ ಅಂತಂದರೆ ವೀರರಸ ಪ್ರಧಾನ ಅಥವಾ 3 ಅಂಕದ ರೂಪಕ. ವೀರರಸ ಪ್ರಧಾನ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ, ಇನ್ನೊಂದು ಹೆಸರು ಬೇಕಿಲ್ಲ. ವಿಧಿ ಅಂತ ಇನ್ನೊಂದು ನೆಕ್ಸ್ಟು. ವಿಧಿ ಅಂದರೆ ಏನಪ್ಪ ಅಂದರೆ ಸಂಸ್ಕೃತದಲ್ಲಿ ಶೃಂಗಾರ ಪ್ರಧಾನವಾದದ್ದು. ಅದರಲ್ಲೂ ಏಕಪ್ರಧಾನವಾದದ್ದು, ಏಕಪಾತ್ರಾಭಿನಯ ಕೂಡ ಸೇರಿಕೊಳ್ಳುತ್ತೆ ಶೃಂಗಾರ ಪದದಲ್ಲಿ. ಅದಾದಮೇಲೆ ಅಂಕದಲ್ಲಿ ಏನು ಬರುತ್ತೆ ಅಂದರೆ ರಸ ಪ್ರಧಾನ, ಕರುಣೆಯನ್ನು ತೋರಿಸುವಂಥ ರಸ. ನೆಕ್ಸ್ಟು ಮೃಗ ಅಂತ ಹೇಳ್ತಾರೆ. ಅದನ್ನು ಐತಿಹಾಸಿಕ ಅಂತ ಕನ್ನಡದಲ್ಲಿ ಕರಿಬೋದು ಬೇಕಾದರೆ. ಐತಿಹಾಸಿಕ ನಾಟಕಗಳು ಅಥವಾ ಐತಿಹಾಸಿಕ ಪ್ರಧಾನವಾದ ನಾಟಕಗಳು ಮತ್ತು ಸಾಮಾಜಿಕ ಪ್ರಧಾನ ನಾಟಕಗಳು. ಅದು ಬಿಟ್ಟರೆ ಯುದ್ಧ ಪ್ರಧಾನ. ಇದಿಷ್ಟನ್ನು ಸೇರಿದ್ರೆ 10 ರಸಗಳನ್ನು ತೋರಿಸುವಂಥ ನಾಟಕಗಳನ್ನು ಆಡುವಂಥ ತೋರಿಸುವಂಥದ್ದು 10 ಆಯ್ತು ಅಲ್ಲಿಗೆ ಅದು. ಸೊ ಇದು 10ರ ಒಂದು ಮುಖ ಈ ಥರ ತೆರೆಕೊಳ್ಳುತ್ತೆ. ಇದನ್ನು ಸಮ್ಮರೈಸ್ ಮಾಡೋದಾಯಿತು ಅಂದರೆ ಮುಖ್ಯವಾಗಿ ಭಗವತ್ ಅವತಾರಗಳು, ನಮಗೆ ತಿಳಿಬೇಕಾದಂಥದ್ದು 10 ಅವತಾರಗಳು. ಅದರಲ್ಲಿ ಮುಖ್ಯವಾದದ್ದು ಬಲರಾಮನ ಸೇರಿಸ್ತಾರೆ ಅಂದೆ, ಬಲರಾಮನ ಸೇರಿಸ್ಕೂಡ್ದು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ ಮತ್ತು ಬುದ್ಧ, ಕಲ್ಕಿ. ಇಷ್ಟಾಯಿತು, ಇದು 10 ಅವತಾರಗಳಾಯಿತು. ಅದು ಬಿಟ್ಟರೆ ಉಪನಿಷತ್ತುಗಳು 10 ಅನ್ನೋದು ಬಹಳ ಪ್ರಮುಖವಾದದ್ದು. ಮತ್ತೊಮ್ಮೆ ಹೇಳ್ಬಿಡ್ತೀನಿ ಅದನ್ನು. ಅದು ವೇದಗಳನ್ನು ಬಿಟ್ಟು ಬರೀ ಉಪನಿಷತ್ತುಗಳನ್ನು ಹೇಳೋದಾದರೆ ಮಹಾಯತೈರ ಉಪನಿಷತ್ತು, ಛಾಂದೋಗ್ಯ ಮತ್ತು ತಲವಾಕಾರ ಉಪನಿಷತ್ತು, ಮತ್ತು ಅಥರ್ವಣೋಪನಿಷತ್ತು ಅಥವಾ ಮುಂಡಕೋಪನಿಷತ್ತು ಅಥವಾ ಮಾಂಡೂಕೋಪನಿಷತ್ತು, ಷಟ್ಪ್ರಶ್ನೋಪನಿಷತ್ತು, ಮತ್ತು ಬೃಹದಾಕಾರಣ್ಯ ಉಪನಿಷತ್ತು, ಯಾಜ್ಞೇಯ ಮಂತ್ರೋಪನಿಷತ್ತು, ತೈತ್ರೇಯ ಉಪನಿಷತ್ತು, ಕಾಟೋಪನಿಷತ್ತು. ಹೀಗೆ 10 ಉಪನಿಷತ್ತುಗಳು 4 ವೇದದಿಂದ ಬಂದವು. ಇಷ್ಟನ್ನು ನಾವು 10ರ ಬಗ್ಗೆ ತಿಳ್ಕೋಬೇಕಾದಂಥ ಪ್ರಮುಖ ಇದು ವಿಚಾರಗಳು. ಇಲ್ಲಿಂದ ಮುಂದೆ 11 ಹೇಗೆ ತೆರ್ಕೊಳ್ತದೆ ಅನ್ನೋದನ್ನು ಮತ್ತೆ ಸೇರಿದಾಗ ನೋಡೋಣಂತೆ. ಅಲ್ಲಿವರೆಗೆ 10ನ್ನು ಕೃಷ್ಣಾರ್ಪಣ ಮಾಡೋಣ. ಕೃಷ್ಣಾರ್ಪಣ ಮಸ್ತು.